ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ವತಿಯಿಂದ ತಾಲೂಕಿನ ಬಾಡವಾಡಿ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳನ್ನು ನಿಲ್ಲಿಸಿ ನಿರಂತರ ಜ್ಯೋತಿಯ ಉದ್ಘಾಟನಾ ಸಮಾರಂಭ ಜರುಗಿದೆ. ಬಾಡವಾಡಿ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆ ಆಗಿರುವ ನಿರಂತರ ಜ್ಯೋತಿಗೆ ಇವತ್ತು ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಆಗಿರುವಂತಹ ಶಶಿರಾಜ್ ಪಾಟೀಲ್ ಅವರು ವಿದ್ಯುತ್ ಕಂಬಕ್ಕೆ ಪೂಜೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದ ನಿರ್ದೇಶಕ ಶಶಿರಾಜ್ ಪಾಟೀಲ, ಕಳೆದ ಬಹಳಷ್ಟು ವರ್ಷಗಳಿಂದ ನಿರಂತರ ಜ್ಯೋತಿಯಿಂದ ವಂಚಿತ ಇರುವ ಬಾಡವಾಡಿ ಗ್ರಾಮಸ್ಥರು ನನಗೆ ಭೇಟಿಯಾಗಿ ಕೇವಲ 5 ದಿನದಲ್ಲಿ ವಿದ್ಯುತ್ ಕಂಬಗಳನ್ನು ತಂದು ಇವತ್ತು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇನೆ. ಈ ಬರುವ ದಿನದಲ್ಲಿ ಇನ್ನು ಯಾವುದಾದರೂ ರೈತರ ಸಮಸ್ಯೆ ಇದ್ರೆ ಅವುಗಳನ್ನು ನಾನು ಬಗೆಹರಿಸುವುದಕ್ಕೆ ಸಿದ್ಧರಾಗಿದ್ದೇನೆ ಅಂತ ಬಾಡವಾಡಿ ಗ್ರಾಮಸ್ಥರಿಗೆ ಶಶಿರಾಜ್ ಪಾಟೀಲ ಭರವಸೆ ಕೊಟ್ಟಿದ್ದಾರೆ. ಸಂಕೇಶ್ವರಿ ಆಗಲಿ, ಇವರೆಲ್ಲರೂ ಕೂಡಿ ಲೋಳ್ಸೂರಿ ಆಗಲಿ, ಈ 15 ದಿವಸದಿಂದ ನನಗೆ ಭೇಟಿ ಆದರು. ಅವರು ಒಂದು ಟಿ ಲಾಸ್ಟ್ ಟೈಮ್ ಒಂದು 2 ತಿಂಗಳಿಂದ ಆ ಕೆರೆ ಅಂತೇಳಿ ಒಂದು ಮಾಡಿಸ್ಕೊಟ್ಟೀನಿ. ಸುಮಾರು 15 ಹಿಡ್ಕೊಂಡು 20 ವರ್ಷ ಆಯ್ತು ಈ 3 ಮೂಲಿ ಟಿ ಸಿ ಮಾಡೋಕೆ ಆಗಲಿಲ್ಲ. ಆದ್ರೆ ನನ್ನ ಕಡೆ ಬಂದು ಬಳಕ ಹೆಣ್ಣ ಒಂದು 15 ದಿವಸ ನನಗೆ ಟೈಮ್ ಕೊಡಿ. 15 ದಿವಸ ಬೆಲ್ಲ ನನಗೆ 8 ದಿವಸ ಆಗಿರ್ಬೇಕು ಭಾಳ ಅಂದ್ರೆ ಹೇಳಿದಾರೆ. ಆದ್ರೆ ನಾನು ಅಪ್ರೋಲ್ ತೊಗೊಂಡು ಎದ ಮಾಡಬೇಕಾದ್ರೆ ಸ್ವಲ್ಪ ಡಿಲೇ ಆಗಿತ್ತು. ಇವತ್ತೊಂದು ದಿವಸ ಕಾಮಗಾರಿ ಉದ್ಘಾಟನಾ ಸಮಾರಂಭ. ನಾವು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಆಶ್ವಾಸನೆ ಕೊಟ್ಟು ಬಳಕ ಮಂಚ ಕೆಲಸ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ನನ್ನ ಕನಗಲ ಜಡ್ಪಿ ಒಳಗೆ ಸುಮಾರು 18 ಹಳ್ಳಿ ಬರ್ತಾವೆ. ಇವತ್ತು ಯಾವ ಗ್ರಾಮದಾಗ ನೀವು ಹೋಗಿ ಕೇಳಿ ರೈತರ ಬಾಂಧವ್ರಿಗೆ ನನ್ನ ಟಿ ಸಿ, ನನ್ನ ಲೈಟ್ ವೋಲ್ಟೇಜ್ ಬರೋಂಗಿಲ್ಲ, ನನ್ನ ಮೋಟರ್ಗಳು ಚಾಲೂ ಆಗೋದಿಂತ ಒಬ್ಬರ ರೈತರ ನನಗೆ ಅನಿಸ್ತೈತಿ. ಯಾರು ರೈತರ ಆ ಟೈಪ್ ಹೇಳಂಗಿಲ್ಲ. ಈಗಾಗಲೇ ನಾವು ಸೇಕನಾಸೂರು ಗ್ರಾಮ ಒಳಗೆ 110 ಸ್ಟೇಷನ್ ಮಾಡೋದು. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರೇ, ಮತ್ತು ಅಲ್ಲಿಂದ ಮುಂದೆ ಅಣ್ಣ ಸಾಹೇಬ್ ಜೊಲ್ಲೆ ಅವರು, ಮತ್ತು ಬಾಲಚಂದ್ರನ ಜಾರಕಿಹೊಳಿ ಅವರು, ಇವರು 3 ಮಂದಿ ಏನು ಕೂಡಿದವ್ರು. ಇವತ್ತು ನಮ್ಮದು ಎಲೆಕ್ಟ್ರಿಕ್ ಬೋರ್ಡ್ದಾಗ ಕೆಲಸ ಮಾಡೋದು ಅಂಥದ್ದು ಒಂದು ತಾಕತ್ತು ಬಂದಿತ್ತು. ನಾವು ಇದೇನು ಭಾಳ ದಿವಸದಿಂದ ಮತ್ತು 30 ವರ್ಷ ನಾ ಡೈರೆಕ್ಟರ್ ಇದ್ರೆ ಓನ್ ನಮ್ಮ ಡಿಸಿಷನ್ ಏನು ಇರೋಕ್ಕಿಲ್ಲ. ಆದರೆ ಈ 3 ತಿಂಗಳ ಒಳಗೆ ನನಗೆ 75 ದಿವಸ ನಮಗಾಗೈತಿ. 75 ದಿವಸನಾಗ ಇವತ್ತು ನಾವು ಸುಮಾರು 80 ಟಿ ಸಿ ಕುಂಚಿದೆವು ಹೊಸ ಅಡಿಷ್ನಲ್. ವರ್ಷಕ್ಕೆ ನಮ್ದು 100 ಟಿ ಸಿ ಕುಂಚೋ ಟಾರ್ಗೆಟ್ ಇರ್ತಿತ್ತು. ಆದ್ರೆ 70 ದಿವಸನಾಗ ಸರ್ದವ್ರು 80 ಟಿ ಸಿ ಕುಂಚಿದೆವು. ಇನ್ನು ಅಪ್ರೋದಾಗ ಭೀ ಇದಾವೆ ಕೆಲಸ ಮಾಡಬೇಕು. ಇವತ್ತು ರೈತರ ನೀವು ಮೈನಿ ಬಂದು ನನಗೆ ಹೇಳ್ರಿ, ನೀವು ಏನು ಇಲ್ಲರಿ ನಮ್ಮ ಇಂಜನ್ ಮ್ಯಾಗ ನಾವು ಬಾವಿ ತೆಗ್ದೇವು, ಅವಕ್ಕೆ ಇಂಜನ್ ಕುಂಚಿ ನೀರು ಉಣಿಸ್ತೇವೆ. ಇದು ಭಾಳ ಕೆಟ್ಟ ಅನ್ಸ. ಮೈನಿ ಒಂದು 3-4 ದಿವಸದಿಂದ ನಾನು ಸ್ವತಃ ಸೈಟ್ ಹೋಗಿ ನೋಡಿ ಬಂದೆ, ಮ್ಯಾಗ ಹೋಗಿ ಕೆಟ್ಟ ಅನಿಸ್ತು ನಮಗೆ. ಯಾಕಂದ್ರೆ ನಮ್ಮ ಹುಕ್ಕೇರಿ ಅಪ್ಪನಗೌಡ ಒಂದು ಉದ್ದೇಶ ಏನಿತ್ತಂದ್ರೆ ನನ್ನ ಭಾಗದ ರೈತರ ಒಂದು ವಿದ್ಯುತ್ ಪೂರೈಕೆ ಸರಿಯಾಗಿ ಆಗಿರಲಿ, ಅಥವಾ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಆ ಬೆಳೆದಂಥ ಕಬ್ಬು ಅಲ್ಲಿ ಆ ಫ್ಯಾಕ್ಟ್ರಿಗೆ ಹೋಗ್ಬೇಕಂತೇಳಿ ಅವ್ರದ್ದೊಂದು ಉದ್ದೇಶ ಇತ್ತು. ಉಳಿಕೆ ಸಂಸ್ಥೆಗಳು ಮಾಡ್ರು, TPMS ಮಾಡ್ರು, APMC ಮಾಡ್ರು, ಕಾಲೇಜ್ ಮಾಡ್ರು, ಎಲ್ಲ ಮಾಡ್ರು, ಭಾಳಷ್ಟು ಕೆಲಸ ಮಾಡ್ರು. ಆದರೆ ಇದು ನಮಗೆ ಇದು ಫಸ್ಟ್ ಕೇಸ್ ನಂಗೆ ಅನಿಸ್ತೈತೆ. ನಮ್ಮ ತಾಲೂಕಾ ಒಳಗೆ ಇದು ಫಸ್ಟ್ ಕೇಸ್. ನಿಮ್ಮದು ಇಷ್ಟು ವರ್ಷ ನೀವು ಬೇಡಿಕೆ ಇತ್ತು, ಆದ್ರೆ ಆಗಿಲ್ಲ. ಇವತ್ತು 8 ದಿವಸ ಈಗ ನಮಗೆ ಅನ್ನಿಸ್ತೈತಿ ನಾಡಿ ತಕ ಅಲ್ಲಿ ನಾವು ಲೈಟ್ ಓದಿ ಎಲ್ಲ ಸಪ್ಲೈ ಕೊಡ್ತೀವಿ. ಈ ವೇಳೆ ಕಾರ್ಯಕ್ರಮದಲ್ಲಿ ಕೆಡಿಪಿ ಸದಸ್ಯ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕ ಬಸವರಾಜ್ ಕೋಳಿ ಸೇರಿ ಗ್ರಾಮದ ಹಿರಿಯರು, ಯುವಕರು, ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.